ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಮೇಕೆದಾಟು ಪಾದಯಾತ್ರೆಗೆ ಹೈಕೋರ್ಟ್ ಕೆಂಡಾಮಂಡಲವಾಗಿದ್ದೇಕೆ? ಸರ್ಕಾರ ಕೆಪಿಸಿಸಿಗೆ ತರಾಟೆ ತೆಗೆದುಕೊಂಡ ಹೈಕೋರ್ಟ್ ಏನಂತ ಹೇಳಿದೆ? ಫೆಬ್ರವರಿಯಲ್ಲಿ ಲಾಕ್ಡೌನ್ ಮಾಡೋದ್ರ ಬಗ್ಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಸುಳಿವು ಕೊಟ್ಟಿದ್ದು ಹೇಗೆ? ಇವೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಮೇಕೆದಾಟು ಪಾದಯಾತ್ರೆಗೆ ಹೈಕೋರ್ಟ್ ಕೆಂಡ ಕಾರಿದ್ದೇಕೆ? ಕೋರ್ಟ್ ತರಾಟೆಗೆ ಎಚ್ಚೆತ್ತುಕೊಳ್ತಾ ಸರ್ಕಾರ, ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದು ಹೇಗೆ? ನೋಡೋಣ ಪಾದಯಾತ್ರೆ ಫೈಟ್ ನ್ಯೂಸ್ ಟಾಪ್ 9ನಲ್ಲಿ. ಮೇಕೆದಾಟು ಪಾದಯಾತ್ರೆಗೆ ಹೈಕೋರ್ಟ್ ಕೆಂಡವಾಗಿದ್ದು ಸರ್ಕಾರ ಕೆಪಿಸಿಸಿಗೆ ಫುಲ್ ತರಾಟೆಗೆ ತೆಗೆದುಕೊಂಡಿದೆ. ಮೇಕೆದಾಟು ಪಾದಯಾತ್ರೆ ಪ್ರಶ್ನಿಸಿದ ಪಿಐಎಲ್ ವಿಚಾರಣೆ ನಡೆಸಿದ ಹೈಕೋರ್ಟ್, ಸರ್ಕಾರ ರ್ಯಾಲಿ ತಡೆಯಲು ಸಮರ್ಥವಾಗಿದೆಯೇ? ಅನುಮತಿ ಕೊಟ್ಟಿಲ್ಲದಿದ್ರೆ ಯಾರಿಗಾಗಿ ಕಾಯ್ತಾ ಇದ್ರಿ ಅಂತ ವಿಭಾಗೀಯ ಪೀಠ ಪ್ರಶ್ನೆ ಮಾಡಿದೆ. ಅಲ್ಲದೆ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಿದ್ರೂ ಅನುಮತಿ ಹೇಗೆ? ಹೈಕೋರ್ಟ್ ಆದೇಶದವರೆಗೆ ಕ್ರಮ ಕೈಗೊಳ್ಳುವುದಿಲ್ಲವೇ ಅಂತ ಕೇಳಿದೆ. ಕೆಪಿಸಿಸಿಗೂ ತರಾಟೆಗೆ ತೆಗೆದುಕೊಂಡ ಹೈಕೋರ್ಟ್, ಕೋವಿಡ್ ಹೆಚ್ಚುತ್ತಾ ಇರುವ ವೇಳೆ ರ್ಯಾಲಿ ನಡೆಸಿದ್ದೀರಾ? ರ್ಯಾಲಿಗೆ ಮುನ್ನ ನೀವು ಅನುಮತಿ ಪಡೆದಿದ್ದೀರಾ ಅಂತ ಪ್ರಶ್ನೆ ಮಾಡಿದೆ. ಇನ್ನು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ 1 ದಿನದ ಡೆಡ್ಲೈನ್ ನೀಡಿದೆ. ಎಸ್ಒಪಿ ಜಾರಿಗೊಳಿಸಲು ಯಾವ ಕ್ರಮ ಕೈಗೊಳ್ಳಲಾಗಿದೆ? ಕೊರೋನಾ ಹೆಚ್ಚಾಗಿರೋ ವೇಳೆ ಪಾದಯಾತ್ರೆಗೆ ಅವಕಾಶ ಯಾಕೆ ಎನ್ನುವುದರ ಬಗ್ಗೆ ಉತ್ತರಿಸಲು ಸರ್ಕಾರಕ್ಕೆ ತಾಕೀತು ಮಾಡಿದೆ. ಕೆಪಿಸಿಸಿಗೂ ಹೈಕೋರ್ಟ್ ಡೆಡ್ಲೈನ್ ಕೊಟ್ಟಿದೆ. ಪಾದಯಾತ್ರೆ ಬಗ್ಗೆ ನಾಳೆ ಉತ್ತರಿಸುವಂತೆ ಆದೇಶಿಸಿದೆ. ಕೆಪಿಸಿಸಿಗೆ ನಾಳೆವರೆಗೆ ಹೈಕೋರ್ಟ್ ಕಾಲಾವಕಾಶ ಕೊಟ್ಟಿದ್ದು ಕೆಪಿಸಿಸಿಗೆ ನೋಟಿಸ್ ನೀಡಿದೆ. ಸರ್ಕಾರ ಕೆಪಿಸಿಸಿಗೆ ಡೆಡ್ಲೈನ್ ಕೊಟ್ಟಿರುವ ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನ ಜನವರಿ 14ಕ್ಕೆ ಮುಂದೂಡಿದೆ. ಹೈಕೋರ್ಟ್ ಆದೇಶ ಏನ್ ಬರುತ್ತೋ ಗೊತ್ತಿಲ್ಲ, ಆದ್ರೆ ನಮ್ಮ ಪಾದಯಾತ್ರೆ ಮುಂದುವರಿಯುತ್ತೆ ಅಂತ ಟಿವಿ9ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲದೆ ನಮ್ಮ ಪಾದಯಾತ್ರೆಯಿಂದ ಕೊರೋನಾ ಜಾಸ್ತಿ ಆಗ್ತಿಲ್ಲ, ಸರ್ಕಾರದ ಬೇಜವಾಬ್ದಾರಿಯಿಂದ ಕೇಸ್ ಹೆಚ್ಚಾಗ್ತಿದೆ, ಕೋವಿಡ್ ನಿಯಮ ಅವರೇ ಉಲ್ಲಂಘಿಸಿದ್ದಾರೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಇನ್ನು ಕೋರ್ಟ್ ತರಾಟೆಗೆ ಡಿಕೆ ಶಿವಕುಮಾರ್ ಮೌನವಾಗಿದ್ದು ಉತ್ತರ ಕೊಡದೆ ಕೈ ಮುಗಿದು ಮುಂದೆ ಸಾಗಿದ್ದಾರೆ. ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆ ವಿರುದ್ಧ 3ನೇ ಎಫ್ಐಆರ್ ದಾಖಲಾಗಿದೆ. ರಾಮನಗರ ಜಿಲ್ಲೆಯ ಕನಕಪುರ ಪೊಲೀಸ್ ಠಾಣೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ 64 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. A1 ಡಿಕೆ ಶಿವಕುಮಾರ್ ಆಗಿದ್ದು, A2 ಡಿಕೆ ಸುರೇಶ್, A3 ಸಿದ್ದರಾಮಯ್ಯ, A4 ಎಸ್ ರವಿ, A5 ಧ್ರುವನಾರಾಯಣ, A6 ಪ್ರಿಯಾಂಕ್ ಖರ್ಗೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಎಫ್ಐಆರ್ ವಿಚಾರಕ್ಕೆ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಎಫ್ಐಆರ್ ಹಾಕಿ ಹೆದರಿಸೋಕೆ ಆಗುತ್ತಾ? ಇಂತಹ ಎಫ್ಐಆರ್ಗಳನ್ನು ನಾವು ಎಷ್ಟು ನೋಡಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇಂತಹ ಎಫ್ಐಆರ್ಗಳಿಂದ ನಾವು ಹೆದರ್ತೀವಿ ಅಂತ ಅಂದ್ರೆ ಅದು ಅವರ ಭ್ರಮೆ. ನಿನ್ನೆಯೂ ಹಾಕಿದ್ದಾರೆ, ಇವತ್ತೂ ಹಾಕಿದ್ದಾರೆ, ನಾವು ತಪ್ಪು ಮಾಡದೇ ಇದ್ರೂ ಎಫ್ಐಆರ್ ದಾಖಲಿಸಿದ್ದಾರೆ ಅಂತ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆಯನ್ನ ರಾಮನಗರದಲ್ಲಿ ತಡೆಯಲು ಸರ್ಕಾರ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಅವರು ಏನ್ ಮಾಡಿದ್ರು ಎದುರಿಸಲು ನಾವು ಎಲ್ಲಾ ರೀತಿಯಿಂದಲೂ ರೆಡಿ ಇದ್ದೇವೆ ಅಂತ ಹೇಳಿದ್ದಾರೆ. ಸರ್ಕಾರ ಅವರದ್ದೇ ಇದೆ, ಅವರು ಏನಾದ್ರೂ ಕ್ರಮ ತಗೊಂಡ್ರೆ ಲೀಗಲ್ ಆಗಿ ನಾವು ಅದನ್ನ ಎದುರಿಸ್ತೇವೆ. ನಮ್ಮ ಇಚ್ಛಾಶಕ್ತಿ ಪಾದಯಾತ್ರೆ ಮಾಡಿ ಯೋಜನೆ ಜಾರಿಯಾಗಬೇಕು ಎಂಬುದು ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಗೃಹ ಸಚಿವರು ಕರೆ ಮಾಡಿ ಆರೋಗ್ಯ ವಿಚಾರಿಸಿದ್ರು, ಹಾಗಂತ ಪಾದಯಾತ್ರೆ ಕೈ ಬಿಡಿ ಅಂತ ಹೇಳಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೊರೋನಾ ನಿಯಂತ್ರಣ ಮಾಡಬೇಕಾಗಿರುವುದು ಅವರು, ಅದನ್ನ ಬರ್ದೇ ಇರೋ ರೀತಿ ತಡಿಬೇಕಾದವರು ಅವರೇ. ಇವತ್ತು ಕೊರೋನಾ ಜಾಸ್ತಿ ಆಗಿರೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರಣ. ಪ್ರಧಾನಿಗಳು 3ನೇ ಅಲೆ ಬಂದ ಮೇಲೆ ಸಾರ್ವಜನಿಕ ಸಭೆ ಮಾಡ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆರೋಗ್ಯ ತಪಾಸಣೆ ಬಗ್ಗೆ ಸಚಿವರ ಸಲಹೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ನೋಡಿ, ನಾನು ಫಿಟ್ ಅಂಡ್ ಫೈನ್ ಆಗಿದ್ದೇನೆ ಅಂತ ಮಾಧ್ಯಮಗಳ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಉತ್ತರಿಸಿದ್ದಾರೆ. 3 ದಿನಗಳ ಕಾಲ ಮೌನ ಪಾದಯಾತ್ರೆಗೆ ಡಿಕೆಶಿ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಹೆಚ್ಚು ಮಾತನಾಡಲು ನಿರಾಕರಿಸಿ ಪಾದಯಾತ್ರೆಯಲ್ಲಿ ಸಾಗಿದ್ದಾರೆ. ಫೆಬ್ರವರಿಯಲ್ಲೇ ಕರುನಾಡಿಗೆ ಬೀಳುತ್ತಾ ಬೀಗ, ಮೊದಲು ಬೆಂಗಳೂರು ಬಂದ ಕರುನಾಡೆ ಸ್ತಬ್ಧಾನ. ಕರ್ನಾಟಕ ಲಾಕ್ಡೌನ್ಗೆ ರಾಜ್ಯ ಸರ್ಕಾರ ತಯಾರಿ ಹೇಗಿದೆ? ನೋಡೋಣ ಲಾಕ್ ಪ್ಲಾನ್ ನ್ಯೂಸ್ ಟಾಪ್ 9ನಲ್ಲಿ. ಅಬ್ಬರಿಸುತ್ತಿರುವಂತಹ ಕೊರೋನಾಗೆ ಬ್ರೇಕ್ ಹಾಕಲು ಕರ್ನಾಟಕದಲ್ಲಿ ಮತ್ತೆ ಲಾಕ್ಡೌನ್ ಜಾರಿ ಮಾಡಲು ರಾಜ್ಯ ಸರ್ಕಾರ ತಯಾರಿ ನಡೆಸಿದೆ. ಲಾಕ್ಡೌನ್ ಆಕ್ಷನ್ ಪ್ಲಾನ್ ಸಿದ್ಧ ಮಾಡಿದ್ದು ಫೆಬ್ರವರಿಯಲ್ಲೇ ಕರುನಾಡಿಗೆ ಬೀಗ ಬೀಳುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮೊದಲು ಬೆಂಗಳೂರು ಬಂದ ಕರುನಾಡಿ ಸ್ತಬ್ಧವಾಗುತ್ತಾ ಅನ್ನೋದು ಇನ್ನೂ ತೀರ್ಮಾನವಾಗಿಲ್ಲ.
ರಾಜ್ಯದಲ್ಲಿ ಕೊರೋನಾ ರಣಕೀಗೆ ಹಾಕ್ತಾ ಇದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ಸೋಂಕು ಸ್ಪ್ರೆಡ್ ಆಗ್ತಾ ಇದೆ. ವೃದ್ಧರು, ಮಕ್ಕಳು, ಯುವಕರು ಎನ್ನದೇ ದಾಳಿ ಮಾಡ್ತಾ ಇದೆ. ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ 50-50 ನಿಯಮಗಳನ್ನು ಜಾರಿ ಮಾಡಿದ್ರು. ಬೆಂಗಳೂರಿನಲ್ಲಿ ವೈರಸ್ ತಡೆಯೋಕೆ ಆಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ಕೊನೆಯ ಅಸ್ತ್ರವಾಗಿ ಲಾಕ್ಡೌನ್ ಜಾರಿಗೆ ಪ್ಲಾನ್ ಮಾಡ್ತಿದೆ. ಕೊರೋನಾ ವೇಗಕ್ಕೆ ಬ್ರೇಕ್ ಹಾಕಲು ಲಾಕ್ಡೌನ್ ಜಾರಿ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ. ಬೆಂಗಳೂರಿನಲ್ಲಿ ಹೆಮ್ಮಾರಿ ಕೊರೋನಾ ನರ್ತನಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಕೊರೋನಾ ನಿಯಂತ್ರಿಸಲು ಸರ್ಕಾರ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ 50-50 ನಿಯಮಗಳನ್ನು ತಂದಿದೆ. ನೈಟ್ ಕರ್ಫ್ಯೂ ಮತ್ತು 50-50 ನಿಯಮಗಳನ್ನು ಜನವರಿ 31ರವರೆಗೂ ಮುಂದುವರೆಸಿದೆ. ಆದರೆ ಈ ನಿಯಮಗಳು ವರ್ಕೌಟ್ ಆಗ್ತಾ ಇಲ್ಲ. ಎಷ್ಟೇ ಬಿಗಿ ಕ್ರಮ ಕೈಗೊಂಡ್ರೂ ಕೂಡ ಕೊರೋನಾ ನಾಗಾಲೋಟಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಹೀಗಾಗಿ ಲಾಕ್ಡೌನ್ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಫೆಬ್ರವರಿ ತಿಂಗಳಲ್ಲಿ ನಿತ್ಯ 30,000 ಕೊರೋನಾ ಸೋಂಕಿತರು ಪತ್ತೆಯಾಗುವಂತಹ ಸಾಧ್ಯತೆ ಇದೆ ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಆಗ ಸೋಂಕಿತರು ಆಸ್ಪತ್ರೆಗಳತ್ತ ಮುಖ ಮಾಡಿದರೆ ಬೆಡ್ ಸಮಸ್ಯೆ ಹಾಗೂ ಟ್ರೀಟ್ಮೆಂಟ್ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಫೆಬ್ರವರಿ ಆರಂಭದಲ್ಲಿ ಅಥವಾ ತಿಂಗಳ ಮಧ್ಯದಲ್ಲಿ 1 ವಾರ ಇಲ್ಲವೇ 10 ದಿನ ಸಂಪೂರ್ಣ ಲಾಕ್ಡೌನ್ ಮಾಡುವಂತಹ ಪ್ಲಾನ್ಗಳಿದೆ. ಬೆಂಗಳೂರಿನಲ್ಲಿ ಪ್ರತಿದಿನವೂ ಕೊರೋನಾ ಸ್ಫೋಟವಾಗ್ತಾನೆ ಇದೆ. ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆದರೆ ಸದ್ಯ ಆಸ್ಪತ್ರೆಗೆ ದಾಖಲಾಗುವ ಸಂಖ್ಯೆ ಕೂಡ ಕಡಿಮೆ ಇದೆ. ಕೇವಲ 1% ಅಂದ್ರೆ 10,000 ಜನರ ಪೈಕಿ ಕೇವಲ 100 ಜನ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಆದರೆ ಫೆಬ್ರವರಿಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತ ಆತಂಕವಿದ್ದು, ಸೋಂಕಿತರು ಹೆಚ್ಚಾದರೆ ಮೆಡಿಕಲ್ ಎಮರ್ಜೆನ್ಸಿ ಎದುರಾಗಲಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಹೆಚ್ಚಾಗ್ತಾನೆ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಸೋಂಕಿತರು ಏರಿಕೆಯಾಗ್ತಾ ಇದ್ದು ಆತಂಕ ಹೆಚ್ಚು ಮಾಡಿದೆ. ಹೀಗಾಗಿ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಜಾರಿ ಬಗ್ಗೆ ಚರ್ಚೆ ನಡೀತಾ ಇದೆ. ರಾಜ್ಯದಲ್ಲಿ ಸಕ್ರಿಯ ಕೊರೋನಾ ಸೋಂಕಿತರ ಸಂಖ್ಯೆ 73,000 ದಾಟಿದ್ದು ರಾಜ್ಯಕ್ಕೆ 3ನೇ ಅಲೆಯ ಆರಂಭದ ಭೀತಿ ಎದುರಾಗಿದೆ. ಇನ್ನು ಸಿಲಿಕಾನ್ ಸಿಟಿಯಲ್ಲೂ ಕೊರೋನಾ ರಣಕೀಗೆ ಹಾಕ್ತಾ ಇದ್ದು ರಾಜ್ಯದಲ್ಲಿ ದಾಖಲಾಗುವ ಒಟ್ಟು ಸೋಂಕಿತರ ಪೈಕಿ 80% ಬೆಂಗಳೂರಿನಲ್ಲೇ ಪತ್ತೆಯಾಗ್ತಿದ್ದಾರೆ. ರಾಜ್ಯದಲ್ಲಿ ಕೇವಲ 11 ದಿನಗಳ ಅಂತರದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ 14,000 ಗಡಿ ದಾಟಿದೆ. ಜನವರಿ 1ರಂದು ರಾಜ್ಯದಲ್ಲಿ 1,033 ಕೇಸ್ಗಳು ಪತ್ತೆಯಾಗಿತ್ತು. ಬಳಿಕ ಜನವರಿ 3ರಂದು 1,290, ಜನವರಿ 5ರಂದು 4,246, ಜನವರಿ 7ರಂದು 8,449, ಜನವರಿ 9ರಂದು 12,000, ಜನವರಿ 11ರಂದು 14,473 ಕೊರೋನಾ ಕೇಸ್ ಪತ್ತೆಯಾಗಿದೆ. ದಿನದಿಂದ ದಿನಕ್ಕೆ ಏರ್ತಾನೆ ಇರುವಂತಹ ಕೊರೋನಾಗೆ ಬ್ರೇಕ್ ಹಾಕುವುದಕ್ಕೆ ಲಾಕ್ಡೌನ್ ಜಾರಿ ಮಾಡುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಇದೀಗ ಮತ್ತೆ ಲಾಕ್ಡೌನ್ ಜಾರಿಗೆ ಬರುವಂತಹ ಸಾಧ್ಯತೆ ದಟ್ಟವಾಗಿದೆ. ಫೆಬ್ರವರಿ ತಿಂಗಳಲ್ಲಿ 1 ವಾರ ಅಥವಾ 10 ದಿನದ ಲಾಕ್ಡೌನ್ ಜಾರಿಗೆ ತರುವುದಕ್ಕೆ ಚಿಂತನೆ ನಡೆಸಲಾಗಿದೆ. ಲಾಕ್ಡೌನ್ ಜಾರಿ ಮಾಡಿದರೆ ದಿನದ 24 ಗಂಟೆಯೂ ಮೆಡಿಕಲ್ ಸೇವೆ ಲಭ್ಯವಿರುತ್ತೆ. ಕೃಷಿ ಚಟುವಟಿಕೆಗೆ ಗ್ರೀನ್ ಸಿಗ್ನಲ್ ನೀಡಲಾಗುತ್ತೆ. ಕಟ್ಟಡ ನಿರ್ಮಾಣಕ್ಕೆ, ಸರಕು ಸಾಗಾಣಿಕೆ ವಾಹನಗಳಿಗೆ ಅವಕಾಶ ನೀಡಲಾಗುತ್ತೆ. ಅಲ್ಲದೆ ಮದ್ಯ ಹಾಗೂ ದಿನಸಿ ಖರೀದಿಗೆ ಸಮಯ ನಿಗದಿ ಮಾಡಲಿದ್ದು ವಿಮಾನ, ರೈಲು ಸಂಚಾರಕ್ಕೂ ಅವಕಾಶವಿರುತ್ತೆ. ಏರ್ಪೋರ್ಟ್, ಟ್ಯಾಕ್ಸಿ, ಬಸ್ಗೆ ಅವಕಾಶ ನೀಡಲಾಗುತ್ತೆ. ಇನ್ನು ತುರ್ತು ಕೆಲಸಕ್ಕೆ ಮಾತ್ರ ಕ್ಯಾಬ್ ಬಳಸಲು ಅವಕಾಶ ಕೊಡೋ ಸಾಧ್ಯತೆ ಇದೆ. ಲಾಕ್ಡೌನ್ ಅಲ್ಲಿ ಶಾಲಾ, ಕಾಲೇಜು, ಕೋಚಿಂಗ್ ಸೆಂಟರ್ ಸೇರಿದಂತೆ ಎಲ್ಲಾ ರೀತಿಯ ಶೈಕ್ಷಣಿಕ ಕೇಂದ್ರಗಳು ಬಂದ್ ಆಗಲಿವೆ. ಚಿತ್ರಮಂದಿರಗಳು ಕ್ಲೋಸ್ ಆಗಲಿವೆ. ಸ್ವಿಮ್ಮಿಂಗ್ ಪೂಲ್, ಜಿಮ್, ಸೆಂಟರ್, ರೆಸ್ಟೋರೆಂಟ್ ಇರುವುದಿಲ್ಲ. ಇನ್ನು ಪ್ರವಾಸಿ ತಾಣಗಳು, ಪಾರ್ಕ್ಗಳು, ಶಾಪಿಂಗ್ ಮಾಲ್ಗಳು ಕಂಪ್ಲೀಟ್ ಬಂದ್ ಆಗಲಿವೆ. ಗಾರ್ಮೆಂಟ್ಸ್ಗೂ ಅವಕಾಶ ಇರುವುದಿಲ್ಲ. ಇನ್ನು ಬೆಂಗಳೂರಿನಲ್ಲಿ ಬಿಎಂಟಿಸಿ ಮೆಟ್ರೋ ಸಂಚಾರ ಬಂದ್ ಆಗಲಿದೆ. ಅಂತರ್ ಜಿಲ್ಲೆ ಬಸ್ ಸಂಚಾರಕ್ಕೂ ಕೂಡ ಬಂದ್ ಆಗಲಿದೆ. ಇದಷ್ಟೇ ಅಲ್ಲ, ಆಟೋ, ರಿಕ್ಷಾ, ಕ್ಯಾಬ್ ಸಂಚಾರ ಕೂಡ ಬಂದ್ ಆಗಲಿದೆ. ಲಾಕ್ಡೌನ್ ಜಾರಿಗೆ ರಾಜ್ಯದಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗ್ತಿರೋದು ಹೇಗೆ? ವಿಷ ಕುಡಿಯೋದಷ್ಟೇ ಬಾಕಿ ಅಂತ ಅಳಲು ತೋಡಿಕೊಂಡಿದ್ಯಾರು? ರಾಜಕಾರಣಿಗಳಿಂದಲೇ ಕೊರೋನಾ ಏರಿಕೆ ಆಗ್ತಿದೆ ಅಂತ ಆರೋಪಿಸಿದ್ಯಾರು? ನೋಡೋಣ ಲಾಕ್ಗೆ ಕೆಂಡ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ನಿಯಂತ್ರಣಕ್ಕಾಗಿ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಜಾರಿಯಾಗುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಸರ್ಕಾರ ಕೂಡ ಲಾಕ್ಡೌನ್ಗೆ ಚಿಂತನೆ ನಡೆಸಿದೆ. ಆದರೆ ಲಾಕ್ಡೌನ್ ಮಾತು ಕೇಳಿ ಜನರು ಬೆಚ್ಚಿ ಬೀಳುತ್ತಿದ್ದಾರೆ. ವ್ಯಾಪಾರ ವಹಿವಾಟಿನ ಮೇಲೆ ಹೊಡೆತ, ಭೀತಿ ಎದುರಾಗಿದ್ದು ರಾಜ್ಯ ಹೋಟೆಲ್ ಮಾಲೀಕರು, ವ್ಯಾಪಾರಿಗಳು, ಚಾಲಕರು ಕೂಡ ವಿರೋಧ ಮಾಡ್ತಿದ್ದಾರೆ. ಲಾಕ್ಡೌನ್ ಪದ ಕೇಳ್ತಾ ಇದ್ದಂತೆ ಜನರು ಕೆಂಡವಾಗ್ತಿದ್ದಾರೆ. ಲಾಕ್ಡೌನ್ ಬಗ್ಗೆ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಲಾಕ್ಡೌನ್ ಮಾಡಿದ್ರೆ ವಿಷ ಕುಡಿಯೋದಷ್ಟೇ ಬಾಕಿ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಪಾದಯಾತ್ರೆಯಲ್ಲಿ ಜನಜಾತ್ರೆ ಸೇರಿದ್ದು ಅಲ್ಲಿ ಇಲ್ಲದ ಕೊರೋನಾ ಮಾರ್ಕೆಟ್ ನಲ್ಲಿ ಬರುತ್ತಾ, ದೊಡ್ಡೋರಿಗೊಂದ್ಯಾಯ ನಮ್ಗೊಂದ್ಯಾಯನ ಅಂತ ಲಾಕ್ಡೌನ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯದಲ್ಲಿ ರಾಜಕಾರಣಿಗಳಿಂದಲೇ ಕೊರೋನಾ ಹೆಚ್ಚಾಗ್ತಾ ಇದೆ. ಅವರಿಗೆ ಬೇಕಾದಂಗೆ ಎಲ್ಲ ಮಾಡಿಕೊಂಡು ಈಗ ಕಂಟ್ರೋಲ್ ಮಾಡ್ತೀವಿ ಅಂತಿದ್ದಾರೆ. ನಮಗೆ ಕೊರೋನಾದಿಂದ ತೊಂದರೆ ಆಗಿಲ್ಲ. ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳಿಂದ ತೊಂದರೆ ಆಗ್ತಿದೆ. ನಿಮ್ಮ ಸಭೆ ಸಮಾರಂಭಗಳನ್ನ ಮೊದಲೇ ನಿಲ್ಲಿಸಬೇಕಿತ್ತು. ಮೊದಲೇ ಕೊರೋನಾ ಕಂಟ್ರೋಲ್ ಮಾಡಬೇಕಿತ್ತು ಅಂತ ಹೋಟೆಲ್ ಮಾಲೀಕರ ಸಂಘದ ಸದಸ್ಯ ಕೃಷ್ಣರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಬೇಡವೇ ಬೇಡ ಅಂತ ಮೈಸೂರು ಹೋಟೆಲ್ ಮಾಲೀಕರು ಮನವಿ ಮಾಡಿದ್ದಾರೆ. ಲಾಕ್ಡೌನ್ ಬದಲು ಕಠಿಣ ನಿಯಮ ಮಾಡುವಂತೆ ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಹೋಟೆಲ್ಗಳು ಬಂದ್ ಆಗಿವೆ. ಲಾಕ್ಡೌನ್ ವೇಳೆ
ಕೇವಲ ಪಾರ್ಸೆಲ್ಗಷ್ಟೇ ಅವಕಾಶ ನೀಡುವುದು ಪರಿಹಾರವಲ್ಲ. ಪಾರ್ಸೆಲ್ಗೆ ಅವಕಾಶ ಕೊಟ್ಟರೂ ಜನ ಬರುವುದಿಲ್ಲ. ಇದರ ಅನುಭವ ವೀಕೆಂಡ್ ಕರ್ಫ್ಯೂನಲ್ಲೂ ಆಗಿದೆ. ಹೀಗಾಗಿ ಲಾಕ್ಡೌನ್ ಬೇಡ ಅಂತ ಹೋಟೆಲ್ ಮಾಲೀಕರು ಹೇಳಿದ್ದಾರೆ. ಕೊರೋನಾ ಸೋಂಕು ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿದ್ರು. ದಿನದಿಂದ ದಿನಕ್ಕೆ ಕೊರೋನಾ ಹೆಚ್ಚಾಗ್ತಾ ಇದೆ. ಹೀಗಾಗಿ ಕೊರೋನಾ ಸೋಂಕಿಗೆ ಕಡಿವಾಣ ಹಾಕಲು ಸರ್ಕಾರ ಲಾಕ್ಡೌನ್ ಮಾಡಲು ಚಿಂತನೆ ನಡೆಸಿದೆ. ಆದರೆ ಲಾಕ್ಡೌನ್ ಮಾಡೋದರ ಬದಲು ಕಠಿಣ ನಿಯಮಗಳನ್ನು ಮಾತ್ರ ಜಾರಿಗೊಳಿಸುವಂತೆ ಚಿಕ್ಕಬಳ್ಳಾಪುರದ ಹೋಟೆಲ್ ಮಾಲೀಕರು ಒತ್ತಾಯ ಮಾಡಿದ್ದಾರೆ. ಲಾಕ್ಡೌನ್ ಮಾಡಿದರೆ ಜೀವನ ನಿರ್ವಹಣೆ ಕಷ್ಟವಾಗುತ್ತೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಆಟೋ ಚಾಲಕರಿಗೆ ಲಾಕ್ಡೌನ್ ಭೀತಿ ಎದುರಾಗಿದೆ. ಹೀಗಾಗಿ ಲಾಕ್ಡೌನ್ ಮಾಡಿದ್ರೆ ಬೀದಿಗೆ ಬರ್ತೀವಿ ಅಂತ ಆತಂಕ ಹೊರಹಾಕಿದ್ದಾರೆ. ಮಕ್ಕಳನ್ನ ಪಿಕಪ್ ಡ್ರಾಪ್ ಮಾಡಿ ಜೀವನ ನಡೆಸ್ತಾ ಇದ್ವು. ಇದೀಗ ಮತ್ತೆ ಶಾಲೆ ಬಂದ್ ಮಾಡಿ ಲಾಕ್ಡೌನ್ ಮಾಡಿದ್ರೆ ಸಂಕಷ್ಟ ಎದುರಾಗುತ್ತೆ. ಶಾಲೆಗಳು ಬಂದಾದ್ರೆ ನಮ್ ಕತೆ ಮುಗೀತು ಅಂತ ರಾಯಚೂರು ಜಿಲ್ಲೆಯ ಆಟೋ ಚಾಲಕರು ಕೈ ಮುಗಿದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ಕೊರೋನಾಗೆ ಬ್ರೇಕ್ ಹಾಕಲು ರಾಜ್ಯ ಸರ್ಕಾರ ಮತ್ತೆ ಲಾಕ್ಡೌನ್ ಜಾರಿಗೆ ಚಿಂತನೆ ನಡೆಸಿದೆ. ಆದ್ರೆ ಲಾಕ್ಡೌನ್ ಯಾವುದೇ ಕಾರಣಕ್ಕೂ ಬೇಡ. ಮೂರ್ ತಿಂಗಳಿಗೆ ಲಾಕ್ಡೌನ್ ಯಾಕೆ ಅಂತ ತುಮಕೂರಿನಲ್ಲಿ ಹೂವಿನ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಈಗಲೇ ವ್ಯಾಪಾರ ಆಗದೆ ಹೂಗಳು ಹಾಗೆ ಉಳಿಯುತ್ತಿವೆ. ಹಾಕಿರುವ ಬಂಡವಾಳ ಕೂಡ ಹುಟ್ಟತಾ ಇಲ್ಲ. ಇನ್ನು ಮತ್ತೆ ಲಾಕ್ಡೌನ್ ಮಾಡಿದ್ರೆ ನಮ್ಮ ಪಾಡೇನು ಅಂತ ಟಿವಿ9 ಬಳಿ ಹೂವಿನ ವ್ಯಾಪಾರಿಗಳು ಅಳಲು ತೋಡ್ಕೊಂಡಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಲಾಕ್ಡೌನ್ ಚಿಂತನೆ ನಡೆಸಿದ್ದು ಹೂ ಹಣ್ಣು ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಲಾಕ್ಡೌನ್ ಬದಲಾಗಿ ವಿಷ ಕೊಟ್ಟುಬಿಡಿ ಅಂತ ಗದಗದಲ್ಲಿ ಹಣ್ಣಿನ ವ್ಯಾಪಾರಿ ಗರಂ ಆಗಿದ್ದಾರೆ. ಈಗಾಗಲೇ ಲಾಕ್ಡೌನ್ ನಿಂದ ಸಾಕಷ್ಟು ಸಂಕಷ್ಟ ಎದುರಿಸ್ತಾ ಇದ್ದೇವೆ. ಇವತ್ತು ದುಡಿದು ಇವತ್ತು ಊಟ ಮಾಡಬೇಕು. ಅಂಥದ್ರಲ್ಲಿ ಲಾಕ್ಡೌನ್ ಮಾಡಿದ್ರೆ ಇಡೀ ಕುಟುಂಬ ಉಪವಾಸ ಇರಬೇಕಾಗುತ್ತೆ ಅಂತ ಲಾಕ್ಡೌನ್ ಬದಲು ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಲಾಕ್ಡೌನ್ ಜಾರಿ ಮಾಡಿದ್ರೆ ಪ್ರವಾಸೋದ್ಯಮಕ್ಕೂ ಭಾರಿ ಹೊಡೆತ ಬೀಳಲಿದೆ. ಹೀಗಾಗಿ ಲಾಕ್ಡೌನ್ಗೆ ಕೊಡಗಿನಲ್ಲಿ ಪ್ರವಾಸೋದ್ಯಮವನ್ನೇ ಅವಲಂಬಿಸಿರುವವರು ತೀವ್ರ ವಿರೋಧ ಹೊರಹಾಕಿದ್ದಾರೆ. ಪ್ರವಾಸಿಗರನ್ನೇ ನಂಬಿ ಉದ್ದಿಮೆ ಆರಂಭಿಸಿದ್ದೇವೆ. ಬ್ಯಾಂಕ್ಗಳಿಂದ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದೇವೆ. ತಿಂಗಳು ಬ್ಯಾಂಕ್ಗೆ ಸಾಲ ಕಟ್ಟಬೇಕಿದೆ. ಇದೀಗ ಮತ್ತೆ ಲಾಕ್ಡೌನ್ ಆದ್ರೆ ವಹಿವಾಟು ಬಂದಾಗಿ ಪ್ರವಾಸೋದ್ಯಮ ಅವಲಂಬಿತರು ಬೀದಿಗೆ ಬೀಳ್ತಾರೆ ಅಂತ ಆತಂಕ ಹೊರಹಾಕಿದ್ದಾರೆ. ಲಾಕ್ಡೌನ್ ಚಿಂತನೆ ವಿರುದ್ಧ ಹೇಗಿದೆ ಜನಾಕ್ರೋಶ? ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಆತಂಕ ಹೊರಹಾಕಿದ್ಯಾರು? ಕೊರೋನಾ ಅಲ್ಲ, ಹಸಿವಿನಿಂದಲೇ ಸಾಯ್ತೀವಿ ಎಂದು ಅಳಲು ತೋಡಿಕೊಂಡಿದ್ದು ಹೇಗೆ? ನೋಡೋಣ. ಬೀಗಕ್ಕೆ ವಿರೋಧ ನ್ಯೂಸ್ ಟಾಪ್ 9 ನಲ್ಲಿ. ಲಾಕ್ಡೌನ್ ಜಾರಿ ವಿಚಾರ ರಾಜ್ಯದಲ್ಲಿ ಚರ್ಚೆಗೆ ಆಕ್ರೋಶಕ್ಕೆ ಕಾರಣವಾಗಿದೆ. ಲಾಕ್ಡೌನ್ ಜಾರಿ ಬೇಡವೇ ಬೇಡ ಅಂತ ಬಹುತೇಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಬೆಂಗಳೂರಲ್ಲಿ ಆಟೋ ಚಾಲಕರು ಲಾಕ್ಡೌನ್ ಹೇರಿ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಆತಂಕ ಹೊರಹಾಕಿದ್ದಾರೆ. ಲಾಕ್ಡೌನ್ ಮಾಡಿದ್ರೆ ಜೀವನ ನಡೆಸೋದು ಹೇಗೆ ಅಂತ ಪ್ರಶ್ನಿಸಿರುವಂತ ಆಟೋ ಚಾಲಕರು ಈ ಹಿಂದೆ ಲಾಕ್ಡೌನ್ ಮಾಡಿದ ವೇಳೆ ಭಿಕ್ಷೆ ಬೇಡಿ ಬದುಕುವಂತೆ ಆಗಿತ್ತು, ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಿ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಲಾಕ್ಡೌನ್ ಮಾಡಿದ್ರೆ ಸಾಕಷ್ಟು ಸಮಸ್ಯೆ ಆಗಲಿದೆ ಅಂತ ಮೈಸೂರಲ್ಲಿ ಪಬ್ ಮಾಲೀಕರು, ಇವೆಂಟ್ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಅಳಲು ತೋಡ್ಕೊಂಡಿದ್ದಾರೆ. ಈಗಾಗಲೇ ಹಲವು ನಿಯಮಗಳಿಂದ ಸಮಸ್ಯೆ ಆಗಿದೆ. ನಮ್ಮನ್ನ ನಂಬಿದವರಿಗೆ ತೊಂದರೆ ಆಗ್ತಿದೆ. ಆನ್ಲೈನ್ನಲ್ಲಿ 2% ವ್ಯಾಪಾರ ಆಗ್ತಿದ್ದು ಅದು ಕರೆಂಟ್ ಬಿಲ್ ಕಟ್ಟಲು ಸಾಧ್ಯವಾಗ್ತಿಲ್ಲ. ಇವೆಂಟ್ಗಾಗಿ ಈಗಾಗಲೇ ಮುಂಗಡ ಹಣ ಪಡೆದಿದ್ದೇವೆ, ಏನು ಮಾಡುವುದು ಗೊತ್ತಿಲ್ಲ ಅಂತ ಇವೆಂಟ್ ಮ್ಯಾನೇಜರ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಲಾಕ್ಡೌನ್ ಮಾಡೋದು ಸರಿಯಲ್ಲ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಲಾಕ್ಡೌನ್ ಜಾರಿಗೆ ಹುಬ್ಬಳ್ಳಿಯಲ್ಲಿ ಬೇಕರಿ ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಲಾಕ್ಡೌನ್ ಮಾಡಿದ್ರೆ ನಾವು ಎಲ್ಲಿಗೆ ಹೋಗೋದು ಅಂತ ಅಳಲು ತೋಡ್ಕೊಂಡಿದ್ದಾರೆ. ಸರ್ಕಾರಕ್ಕೆ ವಿನಂತಿ ಮಾಡ್ತೇವೆ, ಲಾಕ್ಡೌನ್ ಬೇಡ. ಲಾಕ್ಡೌನ್ ಮಾಡಿದ್ರೆ ನಮ್ಮ ಉದ್ಯಮವೇ ಬಂದ್ ಆಗುತ್ತೆ. ಈಗಾಗಲೇ 2 ವರ್ಷದಿಂದ ಕಷ್ಟ ಅನುಭವಿಸಿದ್ದೇವೆ. ಕಠಿಣ ನಿಯಮ ಜಾರಿ ಮಾಡಿ ಲಾಕ್ಡೌನ್ ಬೇಡ ಅಂತ ಸರ್ಕಾರಕ್ಕೆ ಹುಬ್ಬಳ್ಳಿಯ ಬೇಕರಿ ಮಾಲೀಕರು ಮನವಿ ಮಾಡಿದ್ದಾರೆ. ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಿರುವಂತಹ ಕಾರಣದಿಂದಾಗಿ ಲಾಕ್ಡೌನ್ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ. ಆದರೆ ಲಾಕ್ಡೌನ್ಗೆ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರು ಪರ ಮತ್ತು ವಿರೋಧ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಲಾಕ್ಡೌನ್ ಮಾಡಿದ್ರೆ ನಮ್ಮ ಬದುಕು ಮತ್ತೆ ಬೀದಿಗೆ ಬರುತ್ತದೆ, ಲಾಕ್ಡೌನ್ನಿಂದ ಸಮಸ್ಯೆ ಬಗೆಹರಿಯಲ್ಲ ಅಂತ ಪ್ರಯಾಣಿಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೆಲ ಪ್ರಯಾಣಿಕರು ಮಾತ್ರ ಈಗಿನ ಕೊರೋನಾ ಪ್ರಕರಣಗಳನ್ನು ನೋಡಿದ್ರೆ ಲಾಕ್ಡೌನ್ ಮಾಡೋದು ಸೂಕ್ತ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಲಾಕ್ಡೌನ್ ಮಾಡಿ ಜೀವನ ಕಿತ್ತುಕೊಳ್ಳುತ್ತಿದ್ದಾರೆ. ಅಪಘಾತವಾಗುತ್ತೆ ಅಂತ ರಸ್ತೆ ಬಂದ್ ಮಾಡಲಾಗುತ್ತೆ ಅಂತ ಮಂಗಳೂರಲ್ಲಿ ಲಾಕ್ಡೌನ್ಗೆ ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೇವಲ ಕೊರೋನಾ ನಿಯಂತ್ರಣದ ಬಗ್ಗೆ ಯೋಚಿಸಲಿ, ಪಾದಯಾತ್ರೆ ಮೆರವಣಿಗೆಗೆ ಅವಕಾಶ ಕೊಡ್ತಿದ್ದಾರೆ. ಆದರೆ ಜನರ ಮೇಲೆ ದೌರ್ಜನ್ಯ ಎಸಗಲು ಹೊರಟಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಮಂಗಳೂರಲ್ಲಿ ವ್ಯಾಪಾರಿಗಳು ಕಿಡಿಕಾರಿದ್ದಾರೆ.
ಲಾಕ್ಡೌನ್ ಜಾರಿ ಮಾಡೋದನ್ನ ಬೆಳಗಾವಿಯಲ್ಲಿ ಹೂವಿನ ವ್ಯಾಪಾರಿಗಳು ತೀವ್ರವಾಗಿ ವಿರೋಧಿಸಿದ್ದಾರೆ. ಹಸುವಿನಿಂದ ಸಾಯುವ ಪರಿಸ್ಥಿತಿ ಬಂದಿದೆ, ಲಾಕ್ಡೌನ್ ಮಾಡಿದ್ರೆ ಹಸುವಿನಿಂದಲೇ ಸಾಯ್ತೀವಿ ಅಂತ ಸರ್ಕಾರದ ವಿರುದ್ಧ ಹೂವಿನ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ. ವರ್ಷಕ್ಕೊಮ್ಮೆ ಲಾಕ್ಡೌನ್ ಅಂತಾರೆ, ಸಾಲ ಮಾಡಿ ವ್ಯಾಪಾರ ಮಾಡ್ತಿದ್ದೇವೆ, ಮತ್ತೆ ಲಾಕ್ಡೌನ್ ಮಾಡಿದ್ರೆ ಕುಟುಂಬ ಬೀದಿಗೆ ಬರುತ್ತೆ ಅಂತ ಲಾಕ್ಡೌನ್ ಜಾರಿಯನ್ನ ವಿರೋಧಿಸಿದ್ದಾರೆ. ಲಾಕ್ಡೌನ್ ಮಾಡಬಾರದು ಅಂತ ಪಾದಯಾತ್ರೆ ಮಾಡಲಿ, ಲಾಕ್ಡೌನ್ ವಿರೋಧಿ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತೇನೆ ಅಂತ ಬಳ್ಳಾರಿಯಲ್ಲಿ ಟೀ ಮಾರುವ ವ್ಯಾಪಾರಿಯೊಬ್ಬರು ತನ್ನದೇ ದಾಟಿಯಲ್ಲಿ ಲಾಕ್ಡೌನ್ ವಿರೋಧಿಸಿದ್ದಾನೆ. ಟೀ ಅಂಗಡಿ ನಡೆಸಿದ್ರೆ ನಂಗೆ ದಿನಕ್ಕೆ 300 ರೂಪಾಯಿ ವ್ಯಾಪಾರ ಆಗುತ್ತೆ, ಲಾಕ್ಡೌನ್ ಆದ್ರೆ ಸರ್ಕಾರ 300 ರೂಪಾಯಿ ಕೊಡುತ್ತಾ ಅಂತ ಪ್ರಶ್ನಿಸಿ ಲಾಕ್ಡೌನ್ ಅನ್ನು ವಿರೋಧಿಸಿದ್ದಾನೆ. ಯಾದಗಿರಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಲಾಕ್ಡೌನ್ ಜಾರಿ ಮಾಡೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. 2 ಬಾರಿ ಲಾಕ್ಡೌನ್ ಇಂದ ಕಂಗಾಲಾಗಿದ್ದೇವೆ, ಮತ್ತೆ ಲಾಕ್ಡೌನ್ ಮಾಡಿದ್ರೆ ಬದುಕೋದು ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಉಪವಾಸದಿಂದ ಸಾಯೋ ಬದಲು ಕೊರೋನಾ ಬಂದು ಸಾಯ್ತೇವೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಇಡೀ ದಿನ ಹೋಟೆಲ್ ತೆರೆದರೂ ಗ್ರಾಹಕರು ಬರ್ತಿಲ್ಲ, ಇನ್ನು ಲಾಕ್ಡೌನ್ ಮಾಡಿದ್ರೆ ಗ್ರಾಹಕರು ಬರ್ತಾರ ಅಂತ ಗದಗದಲ್ಲಿ ಹೋಟೆಲ್ ಮಾಲೀಕರು ಅಸಮಾಧಾನ ಹೊರಹಾಕಿದ್ದಾರೆ. ಲಾಕ್ಡೌನ್ ಮಾಡಿದ್ರೆ ಕೆಲಸಗಾರರು ಮಾಲೀಕರಿಗೆ ಕಷ್ಟ ಆಗುತ್ತೆ, ಬಾಡಿಗೆ ಕಟ್ಟೋದು ಹೇಗೆ, ಸಾಮಗ್ರಿ ಖರೀದಿಸೋದು ಹೇಗೆ, ಕಠಿಣ ರೂಲ್ಸ್ ಜಾರಿ ಮಾಡಿ, ಆದ್ರೆ ಲಾಕ್ಡೌನ್ ಬೇಡವೇ ಬೇಡ ಅಂತ ಹೋಟೆಲ್ ಮಾಲೀಕರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಮೇಕೆದಾಟು ಪಾದಯಾತ್ರೆ ಕೈಬಿಡಲು ಗೃಹ ಸಚಿವ ಆರ್ ಕೆ ಜ್ಞಾನೇಂದ್ರ ಮನವಿ ಮಾಡಿದ ಹೇಗೆ? ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದ ಮತ್ಯಾರಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಟೆಸ್ಟಿಂಗ್ನಲ್ಲಿ ಕಳ್ಳಾಟ ನಡೀತಾ ಇದೆಯಾ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಮೇಕೆದಾಟು ಪಾದಯಾತ್ರೆ ಕೊರೋನಾ ಯಾತ್ರೆ ಆಗುವುದು ಬೇಡ ಅಂತ ಪತ್ರಿಕಾ ಪ್ರಕಟಣೆ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಗೃಹ ಸಚಿವ ಆರ್ ಕೆ ಜ್ಞಾನೇಂದ್ರ ಮನವಿ ಮಾಡಿದ್ದಾರೆ. ದಯವಿಟ್ಟು ನಿಮ್ಮ ರಾಜಕೀಯ ಉದ್ದೇಶದ ನಡೆಗೆ ಕಾರ್ಯಕ್ರಮವನ್ನು ಕೈಬಿಡಿ ಅಂತ ತಿಳಿಸಿದ್ದಾರೆ. ಪಾದಯಾತ್ರೆಯಲ್ಲಿ ತೊಡಗಿಕೊಂಡಿದ್ದ ಕೆಲವು ನಾಯಕರಿಗೆ ಸೋಂಕು ತಗುಲಿದ್ದು ಆಸ್ಪತ್ರೆ ಸೇರಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಕಾಂಗ್ರೆಸ್ ನಾಯಕರಿಗೆ ಮನವಿ ಮಾಡ್ತೇನೆ, ನಿಮ್ಮ ನಿರ್ಧಾರವನ್ನ ಸಾರ್ವಜನಿಕರ ಆರೋಗ್ಯ ರಕ್ಷಣೆಯ ದೃಷ್ಟಿಯಿಂದ ಹಿಂಪಡೆಯಿರಿ ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ಆರ್ ಕೆ ಜ್ಞಾನೇಂದ್ರ ಹೇಳಿದ್ದಾರೆ. ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆ ವಿರುದ್ಧ ಸಚಿವ ನಾರಾಯಣಗೌಡ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಗೊಂದಲ ಸೃಷ್ಟಿಸಲು ಕಾಂಗ್ರೆಸ್ಸಿಗರು ಹಠ ಮಾಡ್ತಿದ್ದಾರೆ. ಅವರು ಪಾದಯಾತ್ರೆಗೆ ಹೊರಟಿಲ್ಲ, ಬಂಧಿಸಲು ಕಾಯ್ತಾ ಇದ್ದಾರೆ ಅಂತ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಸಚಿವ ನಾರಾಯಣಗೌಡ ಹೇಳಿದ್ದಾರೆ. ಬಂಧಿಸಿದರೆ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಪ್ಲಾನ್ ಮಾಡಿದ್ದಾರೆ. ಗೊಂದಲ ಸೃಷ್ಟಿಸಿ ಸರ್ಕಾರಕ್ಕೆ ಟೆನ್ಷನ್ ಕೊಡಲು ನಿರ್ಧಾರ ಮಾಡಿದ್ದಾರೆ. ಸಿಎಂ ಬುದ್ಧಿವಂತಿಕೆಯಿಂದ ತೀರ್ಮಾನ ತೆಗೆದುಕೊಂಡಿದ್ದು ಪಾದಯಾತ್ರೆಯಿಂದ ಪಾರ್ಟಿ ಸರ್ಕಾರಕ್ಕೆ ಏನು ಎಫೆಕ್ಟ್ ಆಗುವುದಿಲ್ಲ ಅಂತ ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಗಾಗಿ ಆಗ್ರಹಿಸಿ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಪಾದಯಾತ್ರೆಯಲ್ಲಿ ಹಾಸನದ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಹಾಸನದಿಂದ ಸುಮಾರು 7,500 ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಸ್, ಮಿನಿ ಬಸ್, ಕಾರುಗಳಲ್ಲಿ ತೆರಳಿ ಪಾದಯಾತ್ರೆಗೆ ಸಾಥ್ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದಂತಹ ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನಾಯಕತ್ವ ಪಾದಯಾತ್ರೆಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೇವೆ. ಯೋಜನೆಯಿಂದ ಕೋಟ್ಯಂತರ ಜನರಿಗೆ ಅನುಕೂಲ ಇದೆ. ಬಿಜೆಪಿ ಸರ್ಕಾರದ ಗೊಡ್ಡು ಬೆದರಿಕೆಗೆ ಹೆದರುವುದಿಲ್ಲ ಅಂತ ಹೇಳಿದ್ದಾರೆ. ಮೇಕೆದಾಟು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದ ಗೌರಿಬಿದನೂರು ಕ್ಷೇತ್ರದ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಮೇಕೆದಾಟು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ನಿನ್ನೆ ರಾತ್ರಿ ವಾಪಸ್ಸಾಗಿದ್ರು. ಕೊರೋನಾ ಲಕ್ಷಣದ ಹಿನ್ನೆಲೆಯಲ್ಲಿ ಕೋವಿಡ್ ಟೆಸ್ಟ್ಗೆ ಒಳಗಾಗಿದ್ದ ವೇಳೆ ದೃಢಪಟ್ಟಿದೆ. ಹೀಗಾಗಿ ತಮ್ಮ ಸಂಪರ್ಕಕ್ಕೆ ಬಂದವರು ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ಫೇಸ್ಬುಕ್ನಲ್ಲಿ ಮನವಿ ಮಾಡಿದ್ದಾರೆ. ಕೋವಿಡ್ ಕೇರ್ ಸೆಂಟರ್ ವಿಚಾರಕ್ಕೆ ಶಾಸಕ ಸಚಿವರ ನಡುವೆ ವಾಕ್ಸಮರ ನಡೆದಿದೆ. ಮೂಲಸೌಕರ್ಯ ವಿಚಾರದಲ್ಲಿ ಶ್ರೀರಂಗಪಟ್ಟಣ ಶಾಸಕ ರವೀಂದ್ರ ಶ್ರೀಕಂಠಯ್ಯ, ಸಚಿವ ಕೆಸಿ ನಾರಾಯಣಗೌಡ ನಡುವೆ ಜಟಾಪಟಿ ನಡೆದಿದೆ. 3 ಬಾರಿ ಗೆದ್ದಿದ್ದೀನಿ ಅಂತಾರೆ, ನಾಚಿಕೆ ಆಗಲ್ವಾ ನಿಮ್ಗೆ? ಅರ್ಹತೆ ಮೇಲೆ ಗೆಲ್ಲೋದು ಬೇರೆ, ಅದೃಷ್ಟದ ಮೇಲೆ ರಾಜಕಾರಣ ಮಾಡೋದು ಬೇರೆ ಅಂತ ಶ್ರೀಕಂಠಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಶಾಸಕನಾಗಿ ಏನ್ ಕೆಲಸ ಮಾಡಬೇಕು ಅಂತ ತರಬೇತಿ ಪಡೀಲಿ, ಕೋವಿಡ್ ಹಣ ಲೂಟಿ ಮಾಡಿದ್ದರೆ ಸಾಕ್ಷಿ ಕೊಡಲಿ, ನನ್ನ ಬಗ್ಗೆ ಟೀಕೆ ಮಾಡಿದ್ರೆ ಅಕ್ರಮ ಗಣಿಗಾರಿಕೆ ಬಗ್ಗೆ ಮಾತನಾಡುವೆ ಅಂತ ಶಾಸಕ ರವೀಂದ್ರ ಶ್ರೀಕಂಠಯ್ಯಗೆ ಸಚಿವರು ಎಚ್ಚರಿಕೆ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರಿಗೆ ಕೊರೋನಾ ಕಂಟಕ ಎದುರಾಗಿದೆ. ವಿಂಡ್ ಫ್ಯಾನ್ ಕಂಪನಿ ಸಿಬ್ಬಂದಿ ಜೊತೆಗೆ ಶಾಲಾ ಮಕ್ಕಳಿಗೂ ಕೋವಿಡ್ ಪಾಸಿಟಿವ್ ಬಂದಿದೆ. ವಿಂಡ್ ಫ್ಯಾನ್ನ 17 ಸಿಬ್ಬಂದಿಗೆ ಕೊರೋನಾ ತಗುಲಿದ್ದು ಜಗಳೂರಿನ ಎನ್ಎಂಕೆ ಪ್ರೌಢಶಾಲೆಯ 6 ಮಕ್ಕಳಿಗೆ ಸೋಂಕು ದೃಢಪಟ್ಟಿದೆ. ಹೀಗಾಗಿ ಶಾಲೆಯನ್ನ ಸೀಲ್ ಡೌನ್ ಮಾಡಿದ್ದು ಪ್ರತಿಯೊಬ್ಬರನ್ನ ಕೋವಿಡ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಹೆಚ್ಚಾಗ್ತಾ ಇದೆ. ಆದ್ರೆ ಈಗ ಕೋವಿಡ್ ಟೆಸ್ಟಿಂಗ್ ನಲ್ಲೂ ಕೂಡ ಭಾರಿ ಕಳ್ಳಾಟ ನಡೀತಾ ಇರುವಂತ ಡೌಟ್ ಮೂಡಿದೆ. ವಿದೇಶಿ ಪ್ರಯಾಣಿಕರ ಟೆಸ್ಟಿಂಗ್ ನಲ್ಲಿ ಕಳ್ಳಾಟ ನಡೀತಾ ಇದೆ ಅಂತ ಹೇಳ್ತಾ ಇದ್ದು ಕೋವಿಡ್ ಟೆಸ್ಟಿಂಗ್ ಅನ್ನೇ ದಂಧೆ ಮಾಡಿಕೊಂಡಿರುವಂತ ಶಂಕೆ ಇದೆ. ಲ್ಯಾಬ್ಗಳ ಜೊತೆ ದೊಡ್ಡ ಆಸ್ಪತ್ರೆಗಳು ಡೀಲ್ ಮಾಡಿಕೊಂಡಿದೆ ಅಂತ ವಿದೇಶದಿಂದ ಬಂದ ಪ್ರಯಾಣಿಕರು ಆರೋಪ ಮಾಡಿದ್ದಾರೆ.
ಬಿಬಿಎಂಪಿ ವಿರುದ್ಧ ವಿದೇಶಿ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ವಿದೇಶದಿಂದ ಬರುವಾಗ ಆರ್ಟಿಪಿಸಿಆರ್ ರಿಪೋರ್ಟ್ ನೆಗೆಟಿವ್ ಇದ್ದದ್ದು ಇಲ್ಲಿಗೆ ಬರ್ತಾ ಇದ್ದಂತೆ ಪಾಸಿಟಿವ್ ಆಗುತ್ತೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪಾಸಿಟಿವ್ ಯಾಕೆ ಅಂತ ಪ್ರಯಾಣಿಕರು ಪ್ರಶ್ನೆ ಮಾಡಿದ್ದಾರೆ. ಕೊರೋನಾ ಪಾಸಿಟಿವ್ ಆದ್ರೆ ವಿದೇಶಿ ಪ್ರಯಾಣಿಕರು ಖಾಸಗಿ ಆಸ್ಪತ್ರೆ ಮೊರೆ ಹೋಗ್ತಾರೆ. ಈ ವೇಳೆ ಆಸ್ಪತ್ರೆಗಳಲ್ಲಿ ಲಕ್ಷ ಸುಲಿಗೆ ಮಾಡುವಂತಹ ಪ್ಲಾನ್ ಇದೆ ಅಂತ ವಿದೇಶಿ ಪ್ರಯಾಣಿಕರು ಟೆಸ್ಟಿಂಗ್ ಮೇಲೆ ಅನುಮಾನ ಹೊರಹಾಕಿದ್ದಾರೆ. ವೈಯಕ್ತಿಕ ದ್ವೇಷಕ್ಕೆ ಅಡಿಕೆ, ತೆಂಗು, ಪರಂಗಿ ಗಿಡ ನಾಶ ಮಾಡಿದಂತಹ ಆರೋಪ ಕೇಳಿಬಂದಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಇಡಗೂರಿನಲ್ಲಿ ಘಟನೆ ನಡೆದಿದೆ. ಗ್ರಾಮದ ಆದಿಲ್ ಪಾಷಾ ಎಂಬುವರ ಜಮೀನಿನಲ್ಲಿ 170 ಅಡಿಕೆ, 15 ತೆಂಗು, 20ಕ್ಕೂ ಹೆಚ್ಚು ಪರಂಗಿ ಗಿಡ ನಾಶ ಮಾಡಲಾಗಿದೆ. ಜಮೀನು ಮಾರಾಟ ವಿಚಾರದ ಗಲಾಟೆಯಿಂದ ಕೃತ್ಯ ಎಸಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ತಮಿಳುನಾಡಿನಲ್ಲಿ ಇಂದು ಪ್ರಧಾನಿ ಮೋದಿ ಯಾವೆಲ್ಲ ಯೋಜನೆ ಲೋಕಾರ್ಪಣೆ ಮಾಡಲಿದ್ದಾರೆ? ಕೇಂದ್ರ ಸಚಿವ ಗಡ್ಕರಿಗೂ ಕೊರೋನಾ ಶಾಕ್ ಕೊಟ್ಟಿದ್ದೇಕೆ? ಕಳೆದ 24 ಗಂಟೆಯಲ್ಲಿ ದೇಶದಲ್ಲಿ ಎಷ್ಟು ಸೋಂಕಿತರು ಪತ್ತೆಯಾಗಿದ್ದಾರೆ? ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂಜೆ 4 ಗಂಟೆಗೆ ತಮಿಳುನಾಡಿನ 11 ಮೆಡಿಕಲ್ ಕಾಲೇಜುಗಳನ್ನು ಉದ್ಘಾಟಿಸಲಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೆಡಿಕಲ್ ಕಾಲೇಜು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮೋದಿ ಪಾಲ್ಗೊಳ್ಳುತ್ತಿದ್ದಾರೆ. 4,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಕೇಂದ್ರ ಸರ್ಕಾರ 2,145 ಕೋಟಿ ರೂಪಾಯಿ ಹಣ ನೀಡಿದೆ. ಇಂದೇ ಶಾಸ್ತ್ರೀಯ ತಮಿಳು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ನ ಹೊಸ ಕ್ಯಾಂಪಸ್ ಅನ್ನು ಪ್ರಧಾನಿ ಮೋದಿ ಉದ್ಘಾಟಿಸಲಿದ್ದಾರೆ. ತಮಿಳುನಾಡಿನಲ್ಲಿ ಸಂಪೂರ್ಣ ಲಾಕ್ಡೌನ್ ವಿಧಿಸುವುದನ್ನು ರಾಜ್ಯದ ಆರೋಗ್ಯ ಸಚಿವ ಸುಬ್ರಹ್ಮಣ್ಯನ್ ತಳ್ಳಿ ಹಾಕಿದ್ದಾರೆ. ಇದುವರೆಗೂ ತಮಿಳುನಾಡಿನಲ್ಲಿ ನೈಟ್ ಕರ್ಫ್ಯೂ ವಿಧಿಸಲಾಗಿದೆ. ಥಿಯೇಟರ್, ರೆಸ್ಟೋರೆಂಟ್, ಫಿಟ್ನೆಸ್ ಸೆಂಟರ್ಗಳಲ್ಲಿ 50% ಸಾಮರ್ಥ್ಯದೊಂದಿಗೆ ತೆರೆಯಲು ಅವಕಾಶ ನೀಡಲಾಗಿದೆ. ಅಲ್ಲದೆ ಪೊಂಗಲ್ ಹಬ್ಬ ಮುಗಿದ ಬಳಿಕ ಸಂಪೂರ್ಣ ಲಾಕ್ಡೌನ್ ವಿಧಿಸುವುದನ್ನು ರಾಜ್ಯ ಸರ್ಕಾರ ತಳ್ಳಿ ಹಾಕಿದೆ. ಜನವರಿ 14ರಿಂದ 18ರವರೆಗೆ ತಮಿಳುನಾಡಿನಲ್ಲಿ ಪೊಂಗಲ್ ಹಬ್ಬವನ್ನು ಆಚರಿಸಲಾಗುತ್ತೆ. ಇಂದು ಒಂದೇ ದಿನ 3 ದೈತ್ಯ ಐಟಿ ಕಂಪನಿಗಳು ತಮ್ಮ ವಾರ್ಷಿಕ ಲಾಭ ನಷ್ಟವನ್ನು ಪ್ರಕಟಿಸಲಿವೆ. ಇನ್ಫೋಸಿಸ್, ಟಾಟಾ ಕನ್ಸಲ್ಟೆನ್ಸಿ ಹಾಗೂ ವಿಪ್ರೋ ಕಂಪನಿಗಳು ತಮ್ಮ ವಾರ್ಷಿಕ ಲಾಭ ನಷ್ಟವನ್ನು ಪ್ರಕಟಿಸಲಿವೆ. 3 ಕಂಪನಿಗಳು ಲಾಭ ಗಳಿಸಿರುವ ನಿರೀಕ್ಷೆ ಇದೆ. ಉದ್ಯಮ ವಲಯ 3 ಕಂಪನಿಗಳ ವಾರ್ಷಿಕ ಲಾಭ ನಷ್ಟದ ಅಂಕಿಅಂಶಗಳನ್ನು ಕುತೂಹಲದಿಂದ ಎದುರು ನೋಡುತ್ತಿದೆ. ಕೇಂದ್ರದ ಸಾರಿಗೆ ಸಚಿವ ನಿತಿನ್ ಗಡ್ಕರಿಗೆ ಕೊರೋನಾ ಸೋಂಕು ತಗುಲಿದೆ. ಗಡ್ಕರಿ ಸದ್ಯ ಹೋಮ್ ಕ್ವಾರಂಟೈನ್ ನಲ್ಲಿದ್ದಾರೆ. ಈ ಮೊದಲು ಕೇಂದ್ರದ ರಕ್ಷಣಾ ಖಾತೆ ಸಚಿವ ರಾಜನಾಥ್ ಸಿಂಗ್ ಅವರಿಗೂ ಕೊರೋನಾ ಸೋಂಕು ದೃಢಪಟ್ಟಿತು. ಗೋವಾದ ಉಪಮುಖ್ಯಮಂತ್ರಿಗೂ ಕೊರೋನಾ ಸೋಂಕು ತಗುಲಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 21,529 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ. ಕೊರೋನಾ ಪಾಸಿಟಿವಿಟಿ ದರ 25.65% ಏರಿಕೆಯಾಗಿದೆ. ಕೊರೋನಾ ರೋಗಿಗಳ ಪೈಕಿ 15% ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ವಾಣಿಜ್ಯ ರಾಜಧಾನಿ ಮುಂಬೈನಲ್ಲಿ 11,647 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಇವರಲ್ಲಿ 83% ಮಂದಿಗೆ ಕೊರೋನಾದ ಲಕ್ಷಣಗಳಿಲ್ಲ. ಪ್ರಧಾನಿ ಮೋದಿ ಭದ್ರತೆಯಲ್ಲಿ ಲೋಪವಾಗಿದ್ದನ್ನು ಖಂಡಿಸಿದ ಬ್ಯಾಡ್ಮಿಂಟನ್ ತಾರೆ ಸೈನಾ ನೆಹ್ವಾಲ್ ಬಗ್ಗೆ ತಮಿಳು ನಟ ಸಿದ್ಧಾರ್ಥ್ ಮಾಡಿದ ಟ್ವೀಟ್ ಆಕ್ಷೇಪಕ್ಕೆ ಕಾರಣವಾಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ನಟ ಸಿದ್ಧಾರ್ಥ್ ಟ್ವೀಟ್ಗೆ ಜನರು ಆಕ್ರೋಶ ವ್ಯಕ್ತಪಡಿಸಿದರು. ಇದೀಗ ನಟ ಸಿದ್ಧಾರ್ಥ್ ಸೈನಾ ನೆಹ್ವಾಲ್ಗೆ ಟ್ವಿಟರ್ನಲ್ಲಿ ಕ್ಷಮೆ ಕೇಳಿದ್ದಾರೆ. ನೀವು ಯಾವಾಗಲೂ ನನ್ನ ಚಾಂಪಿಯನ್ ಅಂತ ನಟ ಸಿದ್ಧಾರ್ಥ್ ಕ್ಷಮಾಪಣಾ ಪತ್ರದಲ್ಲಿ ಹೇಳಿದ್ದಾರೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದ ಸಚಿವ ಸ್ವಾಮಿ ಪ್ರಸಾದ್ ಮೌರ್ಯ ಬಿಜೆಪಿ ತ್ಯಜಿಸಿ ಸಮಾಜವಾದಿ ಪಕ್ಷ ಸೇರಿದ್ದಾರೆ. ಸ್ವಾಮಿ ಪ್ರಸಾದ್ ಮೌರ್ಯ ಜೊತೆಗೆ ಇನ್ನು 4 ಶಾಸಕರು ಕೂಡ ಬಿಜೆಪಿ ತ್ಯಜಿಸಿ ಸಮಾಜವಾದಿ ಪಕ್ಷ ಸೇರಿದ್ದಾರೆ. ಅಲ್ಲದೆ ಇನ್ನು 10ರಿಂದ 13 ಮಂದಿ ಬಿಜೆಪಿ ಶಾಸಕರು ಸಮಾಜವಾದಿ ಪಕ್ಷ ಸೇರ್ತಾರೆ ಎಂಬ ನಿರೀಕ್ಷೆಯನ್ನ ಸಮಾಜವಾದಿ ಪಕ್ಷ ಇಟ್ಕೊಂಡಿದೆ. ಭಾರತದಲ್ಲಿ ಕಳೆದ 24 ಗಂಟೆಯ ಅವಧಿಯಲ್ಲಿ 1.94 ಲಕ್ಷ ಕೋಟಿ ಕೊರೋನಾ ಕೇಸ್ ಪತ್ತೆಯಾಗಿದೆ. ನಿನ್ನೆಗಿಂತ ಹೊಸ ಕೊರೋನಾ ಕೇಸ್ಗಳು 15% ಏರಿಕೆಯಾಗಿದೆ. ದೇಶದಲ್ಲಿ ಕೊರೋನಾ ಟೆಸ್ಟಿಂಗ್ ಪಾಸಿಟಿವಿಟಿ ದರ 11%. ಹಿರಿಯ ಗಾಯಕಿ ಲತಾ ಮಂಗೇಶ್ಕರ್ ಆರೋಗ್ಯದ ಬಗ್ಗೆ ಆತಂಕ ಕಾಡ್ತಿರೋದೇಕೆ? ಬರ್ತ್ಡೇ ದಿನವೇ ಬೆಂಕಿ ಹಿಡಿದು ಪೋಸ್ ಕೊಟ್ಟಿದ್ಯಾರು? ಮುಂಬೈನಲ್ಲಿ 19 ಕೋಟಿ ಮೌಲ್ಯದ ಬಂಗಲೆ ಖರೀದಿಸಿದ ಬಾಲಿವುಡ್ ನಟ ಯಾರು? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಭಾರತೀಯ ಚಿತ್ರರಂಗದ ಹಿರಿಯ ಗಾಯಕಿ ಲತಾ ಮಂಗೇಶ್ಕರ್ ಆರೋಗ್ಯ ಸ್ಥಿತಿ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ ಅನ್ನೋ ಮಾಹಿತಿ ಹರಿದಾಡ್ತಿದೆ. ಸಾವಿರಾರು ಹಾಡುಗಳನ್ನ ಹಾಡಿರುವಂತಹ ಖ್ಯಾತ ಗಾಯಕಿ ಲತಾ ಮಂಗೇಶ್ಕರ್ ಸದ್ಯ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. 92 ವರ್ಷ ವಯಸ್ಸಿನ ಲತಾ ಮಂಗೇಶ್ಕರ್ ಆರೋಗ್ಯ ಸ್ಥಿತಿಯನ್ನು ಕಂಡು ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ. ನಿಮೋನಿಯಾ ಜೊತೆ ಕೋವಿಡ್ನಿಂದ ಲತಾ ಮಂಗೇಶ್ಕರ್ ಬಳಲುತ್ತಿದ್ದಾರೆ.
ಸ್ಯಾಂಡಲ್ವುಡ್ ನಟ ಅನೀಶ್ ತೇಜೇಶ್ವರ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ವಾಸು ಪಕ್ಕ ಕಮರ್ಷಿಯಲ್ ಹಾಗೂ ರಾಮಾರ್ಜುನ ಸಿನಿಮಾ ನಂತರ ಅನೀಶ್ ಬೆಂಕಿ ಅನ್ನೋ ಹೊಸ ಸಿನಿಮಾದಲ್ಲಿ ನಟಿಸೋಕೆ ರೆಡಿಯಾಗಿದ್ದಾರೆ. ಶಾನ್ ಆಕ್ಷನ್ ಕಟ್ ಹೇಳ್ತಿರುವಂತಹ ಸಿನಿಮಾಗೆ ಬೆಂಕಿ ಅನ್ನೋ ಟೈಟಲ್ ಫಿಕ್ಸ್ ಮಾಡಿದ್ದಾರೆ. ಅನೀಶ್ ಹುಟ್ಟುಹಬ್ಬದ ಗಿಫ್ಟ್ ಆಗಿ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಕೊರೋನಾ ಮಹಾಮಾರಿಗೆ ಸ್ಟಾರ್ಗಳು ಕೂಡ ತತ್ತರಿಸಿ ಹೋಗಿದ್ದಾರೆ. ಮಹಾನಟಿ ಖ್ಯಾತಿಯ ಕೀರ್ತಿ ಸುರೇಶ್ ಕೂಡ ಕೊರೋನಾ ಅಟ್ಯಾಕ್ನಿಂದ ವಿಶ್ರಾಂತಿಯಲ್ಲಿದ್ದಾರೆ. ನಟಿ ಕೀರ್ತಿ ಸುರೇಶ್ ಟ್ವೀಟ್ ಮಾಡಿ ತಮ್ಮ ಸಂಪರ್ಕದಲ್ಲಿದ್ದವರು ಜಾಗೃತಿ ವಹಿಸುವಂತೆ ಕೇಳಿಕೊಂಡಿದ್ದಾರೆ. ಬಾಲಿವುಡ್ ನಟ ಆಯುಷ್ಮಾನ್ ಖುರಾನ ಮುಂಬೈನ ಅಂಧೇರಿಯಲ್ಲಿ ಬರೋಬ್ಬರಿ 19 ಕೋಟಿ ಮೌಲ್ಯದ ಭವ್ಯ ಬಂಗಲೆ ಖರೀದಿ ಮಾಡಿದ್ದಾರಂತೆ. ಆಯುಷ್ಮಾನ್ ಖುರಾನ್ ಬಂಗಲೆ ಖರೀದಿಸಿರುವಂತಹ ಸುದ್ದಿ ಸಾಕಷ್ಟು ಸಂಚಲನ ಮೂಡಿಸಿದೆ. ಆಯುಷ್ಮಾನ್ ಖುರಾನ್ ಸದ್ಯ ಡಾಕ್ಟರ್ ಜಿ, ಆಕ್ಷನ್ ಹೀರೋ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ.